ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಪ್ರೀತಿಯ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಹಾಗೆ ವಿಶೇಷವಾಗಿ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂದರೆ ಮೊದಲು ನಿರ್ಮಾಪಕರು ಬರಬೇಕು, ಅದ್ರ ಜೊತೆ ಒಬ್ಬರು ಗಾಡ್ ಫಾದರ್ ಇರಬೇಕು. ಅದೇ ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ. ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಅವರಿಬ್ಬರು ಮನ್ಸು ಮಾಡಿ ಜೊತೆಲಿ ಸಪೋರ್ಟಿಗೆ ಯೋಗರಾಜ್ ಭಟ್ರು ಸರ್ ನಿಂತ್ಕೊಳ್ಳಿಲ್ಲ ಅಂದರೆ ಇದು ಸಿನಿಮಾ ಮುಂದುವರಿತಿರಲಿಲ್ಲ. ಇದಾದ ನಂತರ ಇನ್ನೂ ಒಬ್ಬರು ಗುರುಗಳು ಜಿ ಕನ್ನಡದಲ್ಲಿ ನಮ್ಮ ಶರಣಯ್ಯ ಸರ್. ನಿಜವಾಗ್ಲೂ ಅವ್ರನ್ನ ಯಾವತ್ತೂ ನಾವು ಮರೆಯೋಂಗಿಲ್ಲ ಶರಣಯ್ಯ ಸರ್ನ. ಅವರು ನಮ್ಮ ಗಡ್ಡ ಸತೀಶ್ ಸರು ಪ್ರತಿಯೊಬ್ಬರು ಕೂಡ ಈ ಸಿನಿಮಾಗೆ ಸಪೋರ್ಟ್ ಮಾಡಿದರು. ಇದಾದ ನಂತರ ಒಬ್ಬರು ಹೀರೋ ಹಿಂಗೆ ಇರಬೇಕು, ಹಿಂಗೆ ಯಾಕೆ ತೆಗೆಸ್ಬೇಕು, ಮನು ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ತುಂಬ ಈ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ನಾನೇನು ಕಾಮಿಡಿ ಕೆರಡಿಯಲ್ಲಿ ಆ್ಯಕ್ಟ್ ಮಾಡಿದ್ದೆ ಅದೆಲ್ಲ ಬಿಟ್ಟು ಹೊಸತನದಾಗಿ ಒಂದು ಹೊಸದಾಗಿ ಅಭಿನಯ ಮಾಡಿಸಿದ್ದು ನಮ್ಮ ರಾಮನಾರಾಯಣ್ ಸರು. ಹಗಲು ರಾತ್ರಿ ಅವ್ರ ಕೆಲಸ ನಾನು ನೋಡಿದಾಗ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಇವತ್ತಿನ ದಿನಗಳಲ್ಲಿ ಸುಮ್ಮನೆ ಯಾವುದೋ ಒಂದು ಚಿಕ್ಕದಾಗಿ ಯಾವುದೋ ಒಂದು 20 ಸೆಕೆಂಡ್ 50 ಸೆಕೆಂಡ್ 1.5 ನಿಮಿಷ ವೀಡಿಯೋ ಮಾಡಿದ್ರೆ ನಾವು ಹಿಡಿಯೋಕ್ಕಾಗಲ್ಲ ಕೆಲವು ಕಡೆ. ಅಂಥದ್ರಲ್ಲಿ ಪಾಪ ನಮ್ಮ ರಾಮ್ ಸರ್ ಎಷ್ಟು ಒಂದು 6 ಸಿನಿಮಾ ಡೈರೆಕ್ಷನ್ ಮಾಡಿ ಸುಮಾರು ಒಂದು 500 ಸಾಂಗ್ ಬರೆದು ಒಂದು 50 ಸಿನಿಮಾ ಡೈಲಾಗ್ ರೈಟಿಂಗ್ ಮಾಡಿದ್ರು ಕೂಡ ಇವತ್ತು ಮಗು ಥರ ಯಾವಾಗಲೂ ಸುಮ್ಮನೆ ಲೈಟಾಗಿ ತಲೆ ಕೆರ್ಕೊಂಡು ಇಲ್ಲ ಗುರುವೆ, ಹೌದು ಗುರುವೆ, ಇಲ್ಲ ಗುರುವೆ, ಈ ಥರ ಮಗು ಥರ ಕ್ಯಾರಿ ಮಾಡ್ಕೊಂಡು ಬಂದವರು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ಎಷ್ಟೋ ಸತಿ ಊರಲ್ಲಿ ಬೀರ್ ರೂಟ ತಿಥಿ ಅದಿದಂತ ಓಡಾಡ್ತಾ ಇದ್ರೆ ಎಲ್ಲಿದ್ದೀರಾ ಸರ್ ಅಂದರೆ 2 ಗಂಟೆ ಆದ್ರೂ ಇಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ತಾ ಇರ್ತಾರೆ. ಲಿರಿಕಲ್ ವಿಡಿಯೋನು ಅಷ್ಟೇ 2-3 ದಿವಸದಿಂದ ಮಿನಿಮಮ್ ಒಂದು 3-4 ಗಂಟೆ ಗಂಟೆನೂ ಮಲಗೇ ಇಲ್ಲ, ಅಲ್ಲೇ ಕೂತಿದ್ದಾರೆ. ಹಾಗೆ ಇನ್ನು ವಿಶೇಷ ನಮ್ಮ ಇಸ್ಲಾವುದ್ದೀನ್ ಸರ್ ಅವರು ಬಂದಿಲ್ಲ. ಅವರು ತುಂಬ ಚೆನ್ನಾಗಿ ಅವರು ನಮ್ಮ ಯೋಗರಾಜ್ ಸರ್ ಕುತ್ಕೊಂಡಾಗ ಒಂದು ಒಳ್ಳೆ ಕತೆ ಬಿಡ್ತು, ಮನುಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಸಂತೋಷ್ ಸರಿಗೆಲ್ಲ ಹೇಳಿದ್ಮೇಲೆ, ರಾಮ್ ಸರ್ಗೆಲ್ಲ ಹೇಳಿದ್ಮೇಲೆ ಎಲ್ಲ ಕುತ್ಕೊಂಡು ಒಂದು ಒಳ್ಳೆ ಕತೆ ಬಿಡ್ತು. ಆ ಕತೆಗೆ ಒಂದು ಡೈಲಾಗ್ ಅಂತ ಬಂದಾಗ ನಮ್ಮ ಆನಂದ್ ಪ್ರಿಯ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಡೈಲಾಗ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಹೀರೋಯಿನ್ ಅಂತ ಬಂದಾಗ ನಮ್ಮ ಮೌನ ಗುಡ್ಡೆಮನೆಯವರು ತುಂಬ ಚೆನ್ನಾಗಿ ಕ್ಯೂಟಾಗಿ ತರಲೆ ಸಖತ್ತಾಗಿ ಮಾಡಿದ್ದಾರೆ. ಲವ್ ಸ್ಟೋರಿ ಅಂತ ಪ್ರತಿಯೊಂದು ಸಖತ್ತಾಗಿ ಮಿಂಗಲ್ ಆಗಿದ್ದಾರೆ. ಎಲ್ಲೂ ಕೂಡ ಬೇಜಾರು ಮಾಡಿಸಿಲ್ಲ. ನನಗೆ ಹೇಳೋರು ಏನಾರ ಬೇರೆ ಚಿಕ್ಕ ಪುಟ್ಟದೇನಾರ ಲವ್ ಸೀನ್ ಇತ್ತು ಅಂದರೆ ಯಾಕೆ ಭಯನ ಅಂತ ನನಗೆ ಕೇಳ್ತಿದ್ರು. ರೀ ನಾವು ಒಳ್ಳೆ ಹುಡುಗರು ಯಾಕ್ರಿ ಭಯ ಪಡೋಣ ನಾವು ಅಂತ ತುಂಬ ಚೆನ್ನಾಗಿ ಕಾಲು ಎಳ್ಕೊಂಡು ತುಂಬ ಎಲ್ಲೂ ಬೇಜಾರಾಗ್ದಾಗೆ ಮಾಡಿದ್ದೀವಿ. ಈಗ ನಿನ್ನೆವರೆಗೂ ಒಂದು ಸ್ವಲ್ಪ ಎಲ್ಲೋ ಆಟ ಆಡ್ಕೊಂಡಿದ್ದೆ. ಈಗ ಒಂಥರ ಹೆಂಗೆ ಅಂದರೆ ಹಳ್ಳಿ ಕಡೆ ಏನೋ ಒಂಥರ ಮದುವೆ ಫಿಕ್ಸ್ ಆದಾಗ ಹೆದರಿಕಾಗತ್ತಲ್ಲ, ಹಂಗೆ ಈಗ ರಿಲೀಸ್ ಡೇಟ್ ಅನೌನ್ಸ್ಮೆಂಟು ಈ ಬೆಳಗ್ಗೆ 5 ಗಂಟೆಗೆ ಎದ್ದು ಕೂತ್ಕೋತೀನಿ, ಯಾಕೆ ಅಂತ ನನಗೂ ಗೊತ್ತಾಯ್ತಿಲ್ಲ. ಹಂಗಾಗಿ ಈಗ ಪ್ರಮೋಷನ್ ತಲೆಯಲ್ಲಿ ಬರೋದೇ ಒಂದೇ ಪ್ರಮೋಷನ್. ನಾನು ಅದನ್ನೇ ಹೇಳ್ತಾ ಇದ್ದೆ, ಇನ್ವಿಟೇಷನ್ ಕೊಡಲಿಲ್ಲ ಯಾರೂ ಬರಲ್ಲ. ಅದು ಇನ್ವಿಟೇಷನ್ ಕೊಡಬೇಕು ಅಂದರೆ ನೀವೆಲ್ಲ ಸಹಕರಿಸಿ ಒಂದು ಮನಸ್ಫೂರ್ತಿಯಿಂದ ಪ್ರೀತಿಯಿಂದ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದರೆ ಈ ಸಿನಿಮಾನ ಕರ್ನಾಟಕದಲ್ಲಿ ಮೂಲೆಗೂ ತಲುಪಿಸ್ಬೋದು. ಇಲ್ಲ ನಾವು ಸುಮ್ಮನೆ ಯಾರಿಗೂ ಹೇಳ್ದಂಗೆ ಮದುವೆ ಆದರೆ 4 ಜನ ಬರ್ತಾರೆ. ಇಡೀ ಕರ್ನಾಟಕಕ್ಕೆ ಸಾರಿದರೆ ಇಡೀ ಒಂದು 5-6 ಚೌಟ್ರಿ ಆದರೂ ಸಾಲಲ್ಲ, ಅಷ್ಟು ಜನ ಬರ್ತಾರೆ. ಅದಕ್ಕೆಲ್ಲ ಇಡೀ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಇಡೀ ಸಿನಿಮಾಕ್ಕೆ, ಪ್ರಮೋಷನಿಗೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಹಾಗೆ ವೇದಿಕೆ ಮೇಲಿರೋ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಈ ಸಿನಿಮಾ ನನ್ನ ಮೊದಲ ಸಿನಿಮಾ. ನನ್ನ ಮೇಲೆ ಅಂದರೆ ಈ ನಂಬಿಕೆ ಇಟ್ಟು, ಯಾಕಂದರೆ ನನಗೂ ಒಂದು ಭಯ ಇತ್ತು, ಇದನ್ನು ಈ ಥರ ಕಾಲ್ ಬಂದಾಗ ನನಗೂ ಭಯ ಇತ್ತು. ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ದೊಡ್ಡ ಜವಾಬ್ದಾರಿನ ಹೊರಿಸಿರೋ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಸರ್, ಹಾಗೆ ಭಟ್ಟ ಸರ್ ಮತ್ತು ನಮ್ಮ ರಾಮನಾರಾಯಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅದೇ ಅಂದರೆ ಹೊಸೊಬ್ಬರಿಗೆ ಯಾರೋ ಒಬ್ಬರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದಾಗ ನಾವು ಸಹ ಒಂದು ಎಫರ್ಟ್ ಹಾಕಿ ಅದಕ್ಕೆ ಒಂದು ಪ್ರತಿಫಲ ಕೊಡಬೇಕು. ಅದು ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಟೈಟಲ್ ಟ್ರ್ಯಾಕ್ ಕೇಳಿದ್ಮೇಲೆ ಅಂತೂ ತುಂಬ ಖುಷಿ ಆಯಿತು. ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಸಾಂಗ್ ಕೂಡ ನಮ್ಮಿಬ್ಬರು ಡುವೆಟ್ ಸಾಂಗ್ ಬಂತು ಮೊನ್ನೆ, ಅದನ್ನು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದನ್ನು ಕೇಳೋದಕ್ಕೆ ಇನ್ನೂ ಖುಷಿ ಆಗ್ತಾಯಿತ್ತು. ಅಂದರೆ ಯಾಕಂದರೆ ನಾವು ಅಣ್ಣವ್ರ ಹಾಡಲ್ಲಿ ಕೇಳಿದ್ವಿ, ಬಟ್ ಇವಾಗ ಮತ್ತೆ ಅದನ್ನು ಇನ್ನೊಂದು ರೀತಿಯಲ್ಲಿ ರೀಕ್ರಿಯೇಟ್ ಆಗಿರೋದು, ಅದು ಅಣ್ಣವ್ರು ಹುಟ್ಟಿದ ದಿವಸನೇ ಬಂದಿದೆ. ತುಂಬ ಖುಷಿ ಆಯಿತು. ಹಾಗಾಗಿ ನಾನು ಮತ್ತೆ ದೊಡ್ಡ ಕಲಾವಿದ್ರ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಆ್ಯಂಡ್ ಮನು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಕರಿ ಸುಬ್ಬು ಸರ್ ಜೊತೆ ಸಹ ನಮಗೆ ಕಾಂಬಿನೇಷನ್ ಇತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಪ್ರತಿ ಒಂದು ಸೀನ್ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ತುಂಬ ಅದ್ಭುತವಾಗಿ ಬರಲಿ ಆ್ಯಂಡ್ ನಮ್ಮೆಲ್ಲರಿಗೂ ಸಹ ಆಲ್ ದಿ ಬೆಸ್ಟ್. ಹೀಗೆ ಚೆನ್ನಾಗಿ ಪ್ರಮೋಷನ್ ಮಾಡೋಣ, ನಮ್ಮ ಸಿನಿಮಾ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ವಿನಿ ಅಂತ. ಮೊದಲನೇದಾಗಿ ನನಗೆ ಮನು ಅವರು ಈ ಸಿನಿಮಾಗೋಸ್ಕರ ಕಾಲ್ ಮಾಡ್ತಾರೆ. ಯೋಗರಾಜ್ ಭಟ್ ಸರ್ ಜೊತೆ ಕಾಂಬಿನೇಷನ್ ಇದೆ ಅಂತ ಹೇಳ್ತಾರೆ. ಅವ್ರ ಸಿನಿಮಾಗಳನ್ನ ಒಂದು 100 ಸಲಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ. ಸೊ ಪಾತ್ರ ಏನು ಅಂತ ಕೇಳ್ದೇನೆ ನಾನು ಅವತ್ತಿನ ದಿನ ಸೆಟ್ಟಿಗೆ ಬರ್ತೀನಿ. ಭಯ ಆಗ್ತಿತ್ತು. ಅವತ್ತಿನ ದಿವಸ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಅಂದರೆ ಹೇಗಿರುತ್ತೆ ಏನು
ಎತ್ತ ಅಂತ. ರಾಮ್ ಸರ್ ಮೊದಲನೇದಾಗಿ ತುಂಬ ಕಂಫರ್ಟ್ ಫೀಲ್ ಮಾಡಿಸಿದ್ರು ನನಗೆ. ಹಾಗೆ ನಾನು ಯಾವತ್ತೂ ಈ ರೀತಿಯಾದ ಒಂದು ಪಾತ್ರನ ಮಾಡಬಹುದಾ ಅಂತ ನನಗೆ ಗೊತ್ತಿರಲಿಲ್ಲ. ಆ ಥರದ ಪಾತ್ರನ ನಾನಿಲ್ಲಿ ನಿರ್ವಹಿಸಿದ್ದೀನಿ. ಸೊ ಇದಕ್ಕೆಲ್ಲ ಕಾರಣ ರಾಮ್ ಸರ್ ಆ್ಯಂಡ್ ಭಟ್ರು ಸರು ಅಷ್ಟೇ ತುಂಬಾ ಚೆನ್ನಾಗಿ ಸೆಟಲಿ ಅಂದರೆ ಒಂದು ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಕೂಡ ನನಗೆ ಹೇಳ್ಕೊಡ್ತಾ ಬಂದರು. ಸೊ ನಾನು ಯಾವಾಗಲೂ ಈ ಒಂದು ಚಿತ್ರತಂಡಕ್ಕೆ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.